ರೆಂಟ್ ಮಾಡೋದ್ ಬೆಟರಾ ಇಲ್ಲ ಬೈ ಮಾಡೋದ್ ಬೆಟರಾ? ಎಷ್ಟೊಂದ್ ಜನ ಕಾಮನ್ ಆಗಿ 4 ಅಪ್ಲಯನ್ಸಸ್ ನ ಖರೀದಿಸ್ತಾರೆ. ಕಂಪ್ಯಾರಿಸನ್ಗೋಸ್ಕರ ನಾವು ರೆಂಟೋ ಮೊಜೋ ರೆಂಟಲ್ ಚಾರ್ಜಸ್ ಮತ್ತೆ ಪರ್ಚೇಸ್ ಮಾಡ್ತಿದ್ರೆ ಅಮೆಝಾನ್ ನ ಕಾಸ್ಟ್ ನ ಇಲ್ಲಿ ಕಂಪೇರ್ ಮಾಡಿದೀವಿ. 6 ತಿಂಗಳು ಟೈಮ್ ಪೀರಿಯಡ್ ನ ತಗೊಂಡ್ರೆ ನೀವು ಬೈ ಮಾಡಿದ್ರು ಅಥವಾ ಸೆಲ್ ಮಾಡಿದ್ರು ಓವರ್ ಆಲ್ ಕಾಸ್ಟ್ ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಬಟ್ ಬೈ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ನೀವು ಒಂದೇ ಸರಿ ಜಾಸ್ತಿ ದುಡ್ಡು ಕಟ್ಬೇಕಾಗುತ್ತೆ. ಹಾಗೆ ನಾವ್ ಏನಾದ್ರೂ ತಗೋತಾ ಇದೀವಿ ಅಂದ್ರೆ ಮುಂದೆ ಅದನ್ನ ರೀಸೇಲ್ ಮಾಡಕ್ಕೂ ಒಬ್ರನ್ನ ಹುಡುಕ್ಬೇಕಾಗುತ್ತೆ. ಹಾಗೆ ಬೈ ಮಾಡಿದ್ರೆ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ನೀವೇ ಕಟ್ಬೇಕಾಗುತ್ತೆ. ಅದ್ರಲ್ಲೂ ವಾಟರ್ ಪ್ಯೂರಿಫೈಯರ್ ಅಂತೂ ಪ್ರತಿ 6 ತಿಂಗಳಿಗೂ ರಿಪೇರಿಗೆ ಬಂದ್ಬಿಡುತ್ತೆ. ಅದೇ ರೆಂಟ್ ಮಾಡಿದ್ರೆ ಎಷ್ಟೊಂದು ಕಂಪನಿಗಳು ಮೇಂಟೆನೆನ್ಸ್ ಸರ್ವಿಸಸ್ ನ ಫ್ರೀ ಆಗಿ ಕೊಡ್ತಾರೆ. ಸೊ 1 ಇಯರ್ ನ ನೋಡೋದಾದ್ರೆ ಬೈಯಿಂಗ್ ಗೆ ಕ್ಲಿಯರ್ ವಿನ್ನರ್. ಆದ್ರೆ ಇದ್ರಲ್ಲೂ ವಾಟರ್ ಪ್ಯೂರಿಫೈಯರ್ ಎಕ್ಸೆಪ್ಷನ್ ಕೇಸ್ ಆಗುತ್ತೆ. ಯಾಕೆ ಅಂದ್ರೆ ಬೇರೆ ಅಪ್ಲಯನ್ಸಸ್ ಗೆ ಕಂಪೇರ್ ಮಾಡಿದ್ರೆ ವಾಟರ್ ಪ್ಯೂರಿಫೈಯರ್ ನ ಮೇಂಟೆನೆನ್ಸ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಫಿಲ್ಟರ್ ಅವಾಗವಾಗ ರಿಪೇರಿಗೆ ಬಂದ್ಬಿಡುತ್ತೆ. ಸೊ ನೆಟ್ ಫಾರ್ ಆಲ್ ಅಪ್ಲಯನ್ಸಸ್ ಅದರ್ ದನ್ ವಾಟರ್ ಪ್ಯೂರಿಫೈಯರ್ ನೋಡೋದಾದ್ರೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಸಿಕ್ಕಿದ್ರೆ ಬೈ ಮಾಡೋದೇ ಬೆಟರ್ ಆಪ್ಷನ್. ಬಟ್ ಜಸ್ಟ್ 6 ತಿಂಗಳಿಗೆಲ್ಲ ನೋಡ್ತಿದ್ರೆ ರೆಂಟ್ ಮಾಡೋದು ಸ್ಮಾರ್ಟ್ ಡಿಸಿಷನ್ ಆಗ್ಬೋದು. ಸೊ ಇವಾಗ ನೀವ್ ಹೇಳಿ, ನೀವ್ ಯಾವ್ದು ಪ್ರಿಫರ್ ಮಾಡ್ತೀರಾ? ಬೈಯಿಂಗಾ ಅಥವಾ ರೆಂಟಿಂಗಾ? ಕಾಮೆಂಟ್ ಅಲ್ಲಿ ತಿಳಿಸಿ.